ನಮಸ್ಕಾರ ಟಿವಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ದೇಶ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅದನ್ನು ನಾವು ನೀವು ಗಮನಿಸ್ತಾ ಇದ್ದೀವಿ. ಎರಡ ಸಮಸ್ಯೆಗಳು 100 ಇರ್ತವೆ, 1000 ಇರ್ತವೆ. ಆದರೆ ಆ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಮಾಡುವಂಥ ನಿರಂತರವಾದಂಥ ಪ್ರಯತ್ನ ಇದೆಯಲ್ಲ, ಅದೇ ನಾಯಕತ್ವ. ಯಾಕಂದರೆ ಈಗ ಅಮೆರಿಕದ್ದು ನಾವು ನೋಡ್ತಾ ಇದ್ದೀವಿ. ಈ ಪಕ್ಕದಲ್ಲಿ ಶತ್ರು ರಾಷ್ಟ್ರಗಳು ಎಷ್ಟರ ಮಟ್ಟಿಗೆ ಮೈ ಕೊಡವಿ ನಿಂತಿವೆ ಅದನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಬರೀ ನೀವೊಬ್ಬರೇ ಅಲ್ಲ, ನಾವು ಬದುಕ್ತೀವಿ, ಬದುಕೋದು ಗೊತ್ತು ಅನ್ನುವಂಥ ಈ ಧಾಡ್ಸಿತನವನ್ನು ಪ್ರದರ್ಶನ ಮಾಡುವಂಥದ್ದು ಇದೆಯಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬರೀ ನೀವು ಮಾತ್ರ ಮಿತ್ರರಲ್ಲ, ಜಗತ್ತಿನ ಬೇರೆ ರಾಷ್ಟ್ರಗಳೂ ಕೂಡ ನಮಗೆ ಮಿತ್ರರೇ ಅನ್ನುವಂಥ ಸಂದೇಶ ಮೋದಿಯವರಿಂದ ಸ್ಪಷ್ಟವಾಗಿ ರವಾನೆ ಆಗಿದೆ. ಇದೆಲ್ಲದರ ಜೊತೆಗೆ ಇಂಥ ಸನ್ನಿವೇಶಗಳ ಸಂದರ್ಭದಲ್ಲೇ ಕೆಂಪುಕೋಟೆಯ ಮೇಲೆ ನಿಂತು ಆಡಿದಂಥ ಮಾತುಗಳು ಅದು ಕೇವಲ ಮಾತಲ್ಲ, ಸಂಕಲ್ಪ ಅನ್ನೋದನ್ನು ಕೂಡ ಕೇಂದ್ರ ಸರ್ಕಾರ ಸಾಬೀತುಪಡಿಸಿದೆ. ಯಾಕಂದರೆ GST ಸರಳೀಕರಣ ಆಗಿರುವಂಥದ್ದು ಇದೆಯಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇದೆಲ್ಲದರ ಜೊತೆಗೆ ಕರ್ನಾಟಕದ ರಾಜಕಾರಣ ಎಲ್ಲಿ ತನಕ ಬಂದು ನಿಂತಿದೆ, ಏನು ಎತ್ತ, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ, ಕೇಂದ್ರ ಸಚಿವರು. ಪ್ರಹ್ಲಾದ್ ಜೋಶಿಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೊದಲ ಪ್ರಶ್ನೆ ನಂದು, GST ಸರಳೀಕರಣ ಆಗಿದೆ, ಹೊರೆ ಇಳಿದಿದೆ. ಆರಂಭದಲ್ಲಿ ನಾನೊಂದು ಪೀಠಿಕೆ ಹಾಕಿದೆ, ತಾವು ಅದನ್ನು ಗಮನಿಸಿದ್ರಿ. ದೇಶ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂತ. ಇಂಥ ಸಂದರ್ಭದಲ್ಲಿ GST ಸರಳೀಕರಣ ಅದೇನು ಸಾಮಾನ್ಯ ಅಲ್ಲ ಸರ್, ಒಂದು ದೊಡ್ಡ ಹೆಜ್ಜೆ, ಏನಂತೀರಿ? ಇದು ಜನರ ದೃಷ್ಟಿಯಿಂದ ಹೇಳೋದಾದರೆ, ಜನಸಾಮಾನ್ಯರು, ವಿಶೇಷವಾಗಿ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಇದೊಂದು ಮೋದಿ ಸರ್ಕಾರದ ಬಹುದೊಡ್ಡ ಕೊಡುಗೆ. ಅನೇಕ ದಶಕಗಳಿಂದ ನಮ್ಮ ದೇಶದಲ್ಲಿ ಟ್ಯಾಕ್ಸ್ಗಳು ಮತ್ತು ಅದರ ಕಂಪ್ಲೈನ್ಸಸ್, ಅಂದರೆ ಅದನ್ನು ನಾವು ಈ ಕಂಪ್ಲೈನ್ಸ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ಕಾಗದ ಪತ್ರಗಳು, ಅದಕ್ಕೆ ಬೇಕಾದಂಥ ರೆಕಾರ್ಡ್ಸ್ಗಳನ್ನು ಕೊಡೋದು, ಎಲ್ಲ ಸಂಗತಿಗಳನ್ನು ಬರೀ ಇದು ಒಂದು ಕಡೆ ಟ್ಯಾಕ್ಸ್ ರೇಟನ್ನು, ಸ್ಲ್ಯಾಬನ್ನು 2 ಸ್ಲ್ಯಾಬ್ಗಳನ್ನು ಮಾತ್ರ ಮಾಡಿ ಸರಳೀಕರಣಗೊಳಿಸಿ ಟ್ಯಾಕ್ಸ್ ಕಮ್ಮಿ ಮಾಡಿರೋದು ಜನಸಾಮಾನ್ಯರಿಗೆ ಒಂದು ಕಡೆ ಅತ್ಯಂತ ಪ್ರಮುಖವಾದಂಥ ಕೊಡುಗೆ. ಆದರೆ ಇನ್ನೊಂದು ಕಡೆ ವ್ಯಾಪಾರಸ್ಥರಿಗೂ ಕೂಡ ನೀವು ಅದು ತಂದು ಕೊಡಿ, ಇದು ತಂದು ಕೊಡಿ, ಇದು ಮಾಡಿ, ಅದು ಮಾಡಿ, 10 ಸರ್ತಿ ಇಲ್ಲಿ ಬರ್ರಿ, ಅಲ್ಲಿ ಒಳಗಡೆ ಹೋಗಿ ಒಬ್ಬ ಇನ್ಸ್ಪೆಕ್ಟರ್ನ ಭೇಟಿ ಮಾಡಬೇಕಾದರೂ ಪ್ಯೂನಿಗೆ ದುಡ್ಡು ಕೊಡುವಂಥದ್ದು, ಅದಾದ ನಂತರ ಇನ್ಸ್ಪೆಕ್ಟ್ರು, ಅದಾದ ನಂತರ ಆಫೀಸರ್ಸ್ಗೆ ದುಡ್ಡು ಕೊಡುವಂಥ ಏನೊಂದು ಸ್ಥಿತಿ ಇತ್ತು, ಆ ಸ್ಥಿತಿಯಿಂದ ಸಂಪೂರ್ಣವಾಗಿ 2017ರಲ್ಲಿ ಒಂದು ಹಂತಕ್ಕೆ ಮುಕ್ತಿ ಸಿಕ್ಕಿತ್ತು ಇದಕ್ಕೆ. ಆದರೆ ಇದೊಂದು ಬಹುದೊಡ್ಡ ಪ್ರೊಸೆಸ್. ಇದು ಭಾಳ ದೊಡ್ಡ ದೇಶ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು. ಹೀಗಾಗಿ ಬದಲಾವಣೆಯನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದು, ನೆಕ್ಸ್ಟ್ ಜನ್ GST, ಇದು ಮಾಡಲಿಕ್ಕೆ ನಾವು ಇವತ್ತು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇದರಿಂದ ಜನಸಾಮಾನ್ಯರಿಗೂ ಆಯಿತು ಮತ್ತು ಸಣ್ಣ ವ್ಯಾಪಾರಸ್ಥರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಲಾಭ ಇದರಿಂದ ಆಗ್ತಾ ಇದೆ. ಸರ್, 8 ವರ್ಷ ಬೇಕಿತ್ತ ಸರ್? ಈಗ ಇದು ಗೊತ್ತಾಗಲಿಕ್ಕೆ 8 ವರ್ಷ ಬೇಕಿತ್ತ? ಯಾಕಂದರೆ ಇದನ್ನು ಮೊದಲೇ ಮಾಡ್ಬೋದಾಗಿತ್ತಲ್ವಾ? ನೋಡಿ, 8 ವರ್ಷ ಅಂತಂದರೆ ಆರಂಭ 2017ರಲ್ಲಿ ಇದು ರೋಲ್ಔಟ್ ಆಯಿತು. ಮುಂದೆ 4-5 ತಿಂಗಳ ಇದನ್ನೇ ಲಾಂಚ್ ಮಾಡಿದ್ದು. ಅದಾದ ನಂತರ ಸಾವಕಾಶವಾಗಿ ಇದರದ್ದು ಒಂದು ಲೆವೆಲ್ಲಿಗೆ ಬರಬೇಕು ಮತ್ತು ಎಲ್ಲ ರಾಜ್ಯಗಳನ್ನು, ಎಲ್ಲ ರಾಜಕೀಯ ಪಕ್ಷಗಳನ್ನು ಇದಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ನಾನು ಕೇಳೋದು 80 ವರ್ಷದ ಮಾಡಿರಲಿಲ್ಲ, 70 ವರ್ಷ ಮಾಡಿರಲಿಲ್ಲ, 60 ವರ್ಷ ಮಾಡಿರಲಿಲ್ಲ. ಇದನ್ನು ಮೋದಿ ಸರ್ಕಾರ 10 ವರ್ಷದಲ್ಲಿ ಮಾಡಿದೆ ಅಲ್ಲ. ಹಾಗಾಗಿ 8 ವರ್ಷ ಅಂತ ಅನ್ನೋದೇನಿದೆ ಅಲ್ಲ, 8 ವರ್ಷದಲ್ಲಿ ಈ ಒಂದು ಮಹತ್ತರ ಒಂದು ಮೊದಲನೇ ಬಹುದೊಡ್ಡ ಶಿಫ್ಟು, ಮೊದಲನೇ ದೊಡ್ಡ ಪ್ಯಾರಡೈಮ್ ಶಿಫ್ಟು ಅದು GST. ಎರಡನೇದು ನೆಕ್ಸ್ಟ್ ಜನ್ GST ನಾವು ಮಾಡಿದ್ದೇವೆ. ಹಾಗಾಗಿ ಈ ಎಲ್ಲ ಸಂಗತಿಗಳನ್ನು ನಾವು ಒಂದು ಹಂತಕ್ಕೆ ತಂದು ಮಾಡಬೇಕಾದ್ರೆ ದೇಶದಲ್ಲಿ ಇಷ್ಟು ಪೊಲಿಟಿಕಲ್ ಪಾರ್ಟಿ, ಇಷ್ಟು ರಾಜ್ಯಗಳು, ಇಷ್ಟು ಸರ್ಕಾರಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೊನೆಗೆ ಒಂದು ಹಂತಕ್ಕೆ ನಾವು ಬರಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇದು ಇವತ್ತು ಆಗಿರುವಂಥದ್ದು ಭಾಳ ನನ್ನ ಪ್ರಕಾರವಾಗಿ ಅತ್ಯಂತ ಸಂತೋಷದ ಮತ್ತು ದೇಶದ ಜನರಿಗೆ ಒಂದು ನೆಮ್ಮದಿಯನ್ನು ನೀಡುವಂಥ ಕ್ಷಣ ಇದು.